ವಿ ರಿಚ್ ಅಕಾಡೆಮಿ ಇದರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೆ ಆತ್ಮೀಯ ಸ್ವಾಗತ. ವಿ ರಿಚ್ ಅಕಾಡೆಮಿಯು CA CS CMA ಈ ಎಲ್ಲ ಕೋರ್ಸಸ್ಸಿಗೆ ಕೋಚಿಂಗ್ ಕೊಡ್ತಾ ಇದೆ ಪಾಸ್ಟ್ 9 ಇಯರ್ಸಿಂದ. ಸೊ ನಾವೀಗ ನಮ್ಮ ಯೂಟ್ಯೂಬ್ ಚಾನಲ್ಸಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಅವ್ರ ಕೆಲವೊಂದು ಮಾಹಿತಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಸ್ಪೆಷಲಿ ಒಂದು ಟಾಪಿಕ್ ಬಗ್ಗೆ, ಸಿಲೆಬಸ್ ಬಗ್ಗೆ, ಯಾವ ಥರ ಕಾನ್ಸೆಪ್ಟ್ ನಿಮಗೆ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾವ ಥರ ಕ್ವಶನ್ಸ್ ನಿಮಗೆ ಕೇಳ್ತಾರೆ, ಮತ್ತು ಕಾನ್ಸೆಪ್ಟ್ ಏನಂತ ನಿಮಗೆ ಒಂದು ಬ್ರೀಫ್ ಐಡಿಯಾ ನಾವು ಈ ಒಂದು ವೀಡಿಯೋಸಲ್ಲಿ ಕೊಡ್ತೇವೆ. ಸೊ ಇವತ್ತು ನಾನು ಡೀಲ್ ಮಾಡುವ ಟಾಪಿಕ್ CS ಎಕ್ಸಿಕ್ಯೂಟಿವ್ ಸ್ಟೂಡೆಂಟ್ಸಿಗೆ CS ಎಕ್ಸಿಕ್ಯೂಟಿವ್ ಗ್ರೂಪ್ 1 ಪೇಪರ್ 1 ಜುರಿಸ್ಪ್ರುಡೆನ್ಸ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಜನರಲ್ ಲಾಸ್. ಆ ಸಬ್ಜೆಕ್ಟಲ್ಲಿ ಅವರಿಗೆ ಲೆಸನ್ ನಂಬರ್ 17ನಲ್ಲಿ ಲಾ ರಿಲೇಟಿಂಗ್ ಟು ಸೇಲ್ ಆಫ್ ಗೂಡ್ಸ್ ಅನ್ನುವ ಒಂದು ಸಬ್ಜೆಕ್ಟ್ ಅವರಿಗೆ ಕೊಟ್ಟಿದ್ದಾರೆ. ಸೊ ಆ ಸಬ್ಜೆಕ್ಟಲ್ಲಿ ಕೆಲವೊಂದು ಪಾಯಿಂಟ್ಸ್ ಅವ್ರ ಕೆಲವೊಂದು ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅದು ಸ್ಟೂಡೆಂಟ್ಸ್ ಗಮನದಲ್ಲಿ ಇಡಬೇಕು. ಸೊ ನೋಡಿ, ಇಲ್ಲಿ ಸೇಲ್ ಆಫ್ ಗೂಡ್ಸ್, ಗೂಡ್ಸ್ ಅಂದರೆ ಏನು? ಲ್ಯಾಂಡ್ ಗೂಡ್ಸಾ, ಪ್ರಾಪರ್ಟಿ ಅಂದರೆ ಬಿಲ್ಡಿಂಗ್, ಅದೆಲ್ಲ ಗೂಡ್ಸಾ? ಸೊ ಸೇಲ್ ಆಫ್ ಗೂಡ್ಸ್ ಅಂದರೆ ಯಾವ ಗೂಡ್ಸ್ ಬರುತ್ತೆ ನೋಡಿ. ಗೂಡ್ಸನ್ನು ನೀವು ಎರಡು ಥರ ಡಿವೈಡ್ ಮಾಡ್ಬೋದು. ಅವ್ರ ಗೂಡ್ಸನ್ನು ಡಿವೈಡ್ ಮಾಡೋದಕ್ಕಿಂತ ನೀವು ಪ್ರಾಪರ್ಟಿಯನ್ನು ಎರಡು ಥರ ಡಿವೈಡ್ ಮಾಡ್ಬೋದು, ಮೂವೇಬಲ್ ಪ್ರಾಪರ್ಟಿ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ. ಸೊ ಗೂಡ್ಸ್ ಅದು ನೀವು ಡೆಫಿನೇಷನ್ ನೋಡಿದರೆ ಆ್ಯಸ್ ಪರ್ ದಿ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930, ಗೂಡ್ಸ್ ಅಂದರೆ ವಿಚ್ ಈಸ್ ಇಮ್ಮೂವೇಬಲ್. ಇದು ನೆನಪಿಟ್ಕೊಳ್ಬೇಕು ನೀವು. ಏನಂದರೆ ದಿ ಗೂಡ್ಸ್ ವಿಚ್ ಈಸ್ ಇಮ್ಮೂವೇಬಲ್. ಇಮ್ಮೂವೇಬಲ್ ಇದ್ದದ್ದು ಇದರಲ್ಲಿ ಕನ್ಸಿಡರ್ ಆಗಲ್ಲ. ದಿ ಗೂಡ್ಸ್ ವಿಚ್ ಈಸ್ ಮೂವೇಬಲ್. ಸೊ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅಂಡರ್ ಗೂಡ್ಸ್ ಅಂದರೆ ಯಾವುದು? ದಿ ಗೂಡ್ಸ್ ವಿಚ್ ಈಸ್ ಮೂವೇಬಲ್, ಓಕೆ, ವಿಚ್ ಈಸ್ ಅ ಮೂವೇಬಲ್ ಪ್ರಾಪರ್ಟಿ. ಯಾವುದನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅಂಡರ್ ಇಮ್ಮೂವೇಬಲ್ ಪ್ರಾಪರ್ಟಿ ಬರಲ್ಲ, ಲ್ಯಾಂಡ್ ಬಿಲ್ಡಿಂಗ್ ಎಲ್ಲ ಇದರ ಅಂಡರ್ ಬರಲ್ಲ. ಹಾಗಾದರೆ ಲ್ಯಾಂಡ್ ಬಿಲ್ಡಿಂಗನ್ನು ನಾವು ಸೇಲ್ ಮಾಡೋದಾದರೆ ಯಾವ ಆ್ಯಕ್ಟ್ ಬರುತ್ತೆ? ಅದಕ್ಕೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಬರುತ್ತೆ. ಸೊ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ವಿಲ್ ಬಿ ಅಪ್ಲಿಕೇಬಲ್ ಟು ಇಮ್ಮೂವೇಬಲ್ ಪ್ರಾಪರ್ಟಿ. ಫಾರ್ ದಿಸ್ ಇಟ್ ವಿಲ್ ಬಿ ಮೂವೇಬಲ್ ಪ್ರಾಪರ್ಟಿ. ಓಕೆ, ಸೊ ಈಗ ನಾವು ಈ ಯೂನಿಟ್ ಅಂಡರ್ ಫಸ್ಟಿಗೆ ನಾವು ನೋಡ್ತೇವೆ ಎಸೆನ್ಷಿಯಲ್ಸ್ ಆಫ್ ಅ ಕಾಂಟ್ರಾಕ್ಟ್ ಆಫ್ ಸೇಲ್. ಒಂದು ಕಾಂಟ್ರಾಕ್ಟ್ ಆಫ್ ಸೇಲ್ ಆಗಬೇಕಾದ್ರೆ ಅಲ್ಲಿ ಏನೆಲ್ಲ ಎಸೆನ್ಷಿಯಲ್ಸ್ ಇದೆ? ಅದು ಆಫರ್ ಆಗಿರ್ಬೋದು, ಬೈಯರ್ ಇರಬೇಕು, ಸೆಲ್ಲರ್ ಇರಬೇಕು, ಪ್ರೈಸ್ ಇರಬೇಕು, ಡೆಲಿವರಿ ಡೇಟ್ ಇರಬೇಕು, ಮೇನ್ಲಿ ಗೂಡ್ಸ್ ಇರಬೇಕು. ಸೊ ಈ ಎಲ್ಲ ಎಸೆನ್ಷಿಯಲ್ಸನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್, ಸೇಲ್ ಡಿಸ್ಟಿಂಗ್ವಿಶ್ ಫ್ರಮ್ ಅಗ್ರಿಮೆಂಟ್ ಟು ಸೇಲ್. ನೋಡಿ, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ ನಿಮಗೆ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತು ಈಸಿ ಕಾನ್ಸೆಪ್ಟ್. ಯಾಕಂದರೆ ನೀವಿಲ್ಲಿ ಸೇಲ್ ಅಂದರೆ ಏನು, ಅಗ್ರಿಮೆಂಟ್ ಟು ಸೆಲ್ ಅಂದರೆ ಏನಂತ ಡಿಸ್ಕಸ್ ಮಾಡ್ತೀರಿ. ನೋಡಿ, ಸೇಲ್ ಅಂದರೆ ಅದು ಇಮ್ಮಿಡಿಯೇಟ್ ಆ ಮೂಮೆಂಟಿಗೆ ಸೇಲ್ ಆಗುತ್ತೆ. ಅಲ್ಲಿ ಪ್ರೈಸ್ ಅಮೌಂಟನ್ನು ಆ ಮೂಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಗೂಡ್ಸ್ ಅದು ಪೊಸೆಷನನ್ನು ಸಹ ಆ ಮೂಮೆಂಟಿಗೆ ತಗೊಳ್ತಾರೆ. ಅದೇ ನೀವು ಅಗ್ರಿಮೆಂಟ್ ಟು ಸೆಲ್ ಅಂದರೆ ಅದು ಫ್ಯೂಚರಲ್ಲಿ ಸೇಲ್ ಮಾಡಲಿಕ್ಕೆ ಮಾಡುವ ಅಗ್ರಿಮೆಂಟ್. ಈ ಡೇಟಿಗೆ ಅವ್ರು ಇಷ್ಟು ಮಂತ್ಸ್ ಆದ ನಂತರ ನಾನು ಈ ಒಂದು ಗೂಡ್ಸನ್ನು ನಿನಗೆ ಸೇಲ್ ಮಾಡ್ತೇನೆ ಅಂತ ಅವರೊಂದು ಅಗ್ರಿಮೆಂಟ್ ಮಾಡುವಂಥದ್ದು, ಅದು ಅಗ್ರಿಮೆಂಟ್ ಟು ಸೇಲ್. ಸೊ ದಿಸ್ ಈಸ್ ಪ್ರೆಸೆಂಟ್, ಸೇಲ್ ಈಸ್ ಪ್ರೆಸೆಂಟ್, ಅಗ್ರಿಮೆಂಟ್ ಟು ಸೇಲ್ ಈಸ್ ಫ್ಯೂಚರ್. ನೆಕ್ಸ್ಟ್, ಬೇಲ್ಮೆಂಟ್. ಕೆಲವೊಮ್ಮೆ ಏನು ಮಾಡ್ತಾರೆ, ಗೂಡ್ಸನ್ನು ಸೇಲ್ ಮಾಡಲ್ಲ, ಅದನ್ನು ಬೇಲ್ಮೆಂಟ್ ಅಂದರೆ ಕಸ್ಟಡಿಯಲ್ಲಿ ಕೊಡ್ತಾರೆ. ಸೊ ಆ ಕಸ್ಟಡಿಯಲ್ಲಿ ಕೊಡುವಾಗ ಯಾವ ಥರ ಅಗ್ರಿಮೆಂಟ್ ಆಗುತ್ತೆ, ಯಾವ ಥರ ಪ್ರೊವಿಷನ್ಸ್ ಇದೆ ಅಂತ ಅದು ನಾವು ಇಲ್ಲಿ ಡಿಸ್ಕಸ್ ಮಾಡೋದು. ನೆಕ್ಸ್ಟ್, ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್. ಇದು ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್ ನೀವು ನೆನಪಿಟ್ಕೊಳ್ಬೇಕು. ಕಂಡೀಷನ್ಸ್ ಅಂದರೆ ಒಂದು ವ್ಯಕ್ತಿ ಹೋಗಿ ಹೇಳ್ತಾನೆ ನನಗೆ ಈ ಥರದ್ದು ಗೂಡ್ಸ್ ಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ವ್ಯಕ್ತಿ ಹೋಗಿ ಹೇಳ್ತಾನೆ ನನಗೆ 40 ಕಿಲೋಮೀಟರ್ ಮೈಲೇಜ್ ಕೊಡುವ ಕಾರ್ ಬೇಕಂತ ಹೇಳ್ತಾನೆ. 40 ಕಿಲೋಮೀಟರ್ ಮೈಲೇಜ್ ಕೊಡುವ ಕಾರ್ ಬೇಕಂತ. ಅವನ ಮೇನ್ ಕಂಡೀಷನ್ ಏನಿತ್ತು, ಮೇನ್ ಕ್ವಾಲಿಟಿ ಅವ ಕೇಳಿದೇನು, 40 ಕಿಲೋಮೀಟರ್ ಮೈಲೇಜ್ ಕೊಡುವ ಗಾಡಿ ಬೇಕಂತ. ಆದರೆ ಶೋರೂಮ್ ಅವರು ಅವನಿಗೆ ಒಂದು ಗಾಡಿ ಕೊಡ್ತಾರೆ, ಅದು 20 ಕಿಲೋಮೀಟರ್ಸ್ ಮೈಲೇಜ್ ಕೊಡುತ್ತೆ, 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಸೊ ಅಂಥ ಟೈಮಲ್ಲಿ ಅವನಿಗೆ ರೈಟ್ ಇದೆ ಆ ಗಾಡಿಯನ್ನು ವಾಪಸ್ ಕೊಟ್ಟು ಫುಲ್ ಅಮೌಂಟನ್ನು ಕ್ಲೇಮ್ ಮಾಡಲಿಕ್ಕೆ. ಅದು ಕಂಡೀಷನ್. ಸೊ ಕಂಡೀಷನ್ ಈಸ್ ಸಮಥಿಂಗ್ ವಿಚ್ ಈಸ್ ದಿ ಮೇನ್ ಎಲಿಮೆಂಟ್ ಆಫ್ ದಿ ಸೇಲ್. ಓಕೆ, ಈಗ ಒಬ್ಬ ಪರ್ಚೇಸ್ ಮಾಡಬೇಕಾದ್ರೆ ಯಾವುದು ಆ ಒಂದು ಪರ್ಚೇಸದು ಮಹತ್ವದ ಭಾಗ ಇರ್ತದಲ್ಲ, ಅದೇ ನಾವು ಇದನ್ನು ಕನ್ಸಿಡರ್ ಮಾಡ್ತೇವೆ, ಅದನ್ನೇ ನಾವು ಕಂಡೀಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಆ ಒಂದು ಗೂಡ್ಸ್ ಅದು ಮೇನ್ ಕಂಡೀಷನ್ನೇ ಫುಲ್ಫಿಲ್ ಆಗಿದ್ರೆ ಅಲ್ಲಿ ಅಮೌಂಟ್ ವಾಪಸ್ ಕೊಟ್ಟು ದುಡ್ಡು ಕ್ಲೇಮ್ ಮಾಡ್ಬೋದು. ಅದೇ ವ್ಯಾರಂಟಿ ಅಂದರೆ ಇದು ಮೇನ್ ಪ್ರೊವಿಷನ್ ಅಲ್ಲ, ಇದು ಮೇನ್ ಎಲಿಮೆಂಟ್ ಆಫ್ ದಿ ಪ್ರಾಡಕ್ಟ್ ಅಲ್ಲ, ಇಟ್ ಈಸ್ ಸಮಥಿಂಗ್ ಕನೆಕ್ಟೆಡ್. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಪಾರ್ಟ್, ಕಾರದು ಯಾವುದಾದ್ರೂ ಒಂದು ಪಾರ್ಟ್ ಡ್ಯಾಮೇಜ್ ಆಯಿತು, ಪಾರ್ಟ್ ಏನಾದರೂ ರಿಪೇರಿ ಮಾಡಿ ಕೊಡುವಂಥದ್ದು. ಇಲ್ಲಿ ಎಂಟೈರ್ ಕಾರ್ ವಾಪಸ್ ಕೊಡಬೇಕಂತಿಲ್ಲ. ವ್ಯಾರಂಟಿ ಅಂದರೆ ಇದು ಸ್ಪೆಷಲ್ ಪಾರ್ಟ್ಸ್ಗೆ ಇರುವಂಥದ್ದು. ಕಂಡೀಷನ್ ಅಂದರೆ ಎಂಟೈರ್ ಒಂದು ವೆಹಿಕಲ್ಗೆ ಇರುವಂಥದ್ದು. ನೆಕ್ಸ್ಟ್, ಡಾಕ್ಟ್ರಿನ್ ಆಫ್ ಕೇವೆಟ್ ಎಂಪ್ಟರ್. ಸೊ ಡಾಕ್ಟ್ರಿನ್ ಆಫ್ ಕೇವೆಟ್ ಎಂಪ್ಟರ್ ನಾವು ಇಂಪಾರ್ಟೆಂಟ್. ಯಾಕಂದರೆ ಈ ಡಾಕ್ಟ್ರಿನ್ ಆಫ್ ಕೇವೆಟ್ ಎಂಪ್ಟರ್ ಅಂದರೆ ದಿ ಬೈಯರ್ ಶುಡ್ ಬಿ ಅವೇರ್. ಯಾರು ಗೂಡ್ಸನ್ನು ಪರ್ಚೇಸ್ ಮಾಡ್ತಾನಲ್ಲ ಅವ ಅವೇರ್ ಆಗಿರಬೇಕು. ಅವನಿಗೆ ಅವೇರ್ನೆಸ್ ಇದ್ದು ಅವ ಏನಾದರೂ ಮಿಸ್ಟೇಕ್ ಮಾಡಿದರೆ ನಾಳೆ ಅವನೇ ಲ್ಯಾಬಲ್, ಅವ ಯಾರಿಗೂ ಬ್ಲೇಮ್ ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಮಾಡುವಾಗ ಒಬ್ಬನಿಗೆ ಗೊತ್ತಿದ್ರೆ ಇದಿಷ್ಟು ಮೈಲೇಜ್ ಕೊಡುತ್ತೆ, ಇದರದ್ದು ಕ್ವಾಲಿಟಿ ಹೀಗೆ, ನೆಕ್ಸ್ಟ್ ಅವ ಹೇಳಲಿಕ್ಕಾಗಲ್ಲ ನಂದು ಮಿಸ್ಟೇಕ್ ಇಲ್ಲ, ಇದು ನೀವು ಮಿಸ್ಟೇಕ್ ಮಾಡಿದ್ರಿ ಅಂತ ಸೆಲ್ಲರಿಗೆ ಬ್ಲೇಮ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವನೇ ಹೋಗಿ ಚೂಸ್ ಮಾಡಿರುವಂಥದ್ದು.
ಅವನಿಗೆ ಅವೇರ್ನೆಸ್ ಇತ್ತು ಚೂಸ್ ಮಾಡುವಾಗ, ಅವನಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸೊ ಅಂಥ ಟೈಮಲ್ಲಿ ಈ ವಿಲ್ ಬಿ ರೆಸ್ಪಾನ್ಸಿಬಲ್, ಈ ಕೆನಾಟ್ ಮೇಕ್ ದಿ ಅದರ್ ಪಾರ್ಟಿ ಸೆಲ್ಲರ್ ರೆಸ್ಪಾನ್ಸಿಬಲ್. ಓಕೆ, ಸೊ ಇದು ಬಂದುಬಿಟ್ಟು ನಿಮಗೆ ಸೇಲ್ ಆಫ್ ಗೂಡ್ಸಿಗೆ ಇರುವ ಸಿಲೆಬಸ್. ಸೊ ಈ 5 ವಿಷಯ ಬದಲು ನೀವು ಫೋಕಸ್ ಮಾಡಬೇಕು. ತುಂಬ ಈಸಿ ಇರುವ ಟಾಪಿಕ್ ಇದು ಸೇಲ್ ಆಫ್ ಗೂಡ್ಸ್. ಈಗ ನೀವು CS ಫ್ಯೂಚರಲ್ಲಿ CS ಆಗುವವರು ಯಾಕೆ ಈ ಟಾಪಿಕನ್ನು ಓದಬೇಕು? ಯಾವಾಗ ನಿಮ್ಮ ಕಂಪನಿ ಇನ್ನೊಂದು ಫ್ಯಾಕ್ಟ್ರಿ ಹತ್ರ ಅವ್ರು ಇನ್ನೊಂದು ಸೆಲ್ಲರ್ ಹತ್ರ ಅವ್ರ ಹೋಲ್ಸೇಲರ್ ಹತ್ರ ಡೀಲ್ ಮಾಡುವಾಗ ಗೂಡ್ಸ್ ಪರ್ಚೇಸ್ ಮಾಡುತ್ತೆ. ಸೊ ಗೂಡ್ಸ್ ಪರ್ಚೇಸ್ ಮಾಡುವಾಗ ಕೆಲವೊಮ್ಮೆ ನೀವು ಪೇಮೆಂಟ್ ಕೊಡ್ತೀರಿ, ಅವ್ರು ಗೂಡ್ಸ್ ಡೆಲಿವರಿ ಮಾಡಲ್ಲ. ಅಂಥ ಟೈಮಲ್ಲಿ ನಿಮ್ಗೆ ಏನು ರೆಮಿಡಿ ಇದೆ? ಅವ್ರು ನೀವು ಯಾರಿಗೋ ಗೂಡ್ಸನ್ನು ಸೇಲ್ ಮಾಡಿದ್ದೀರಿ ನಿಮ್ಮ ಕಂಪನಿಯಿಂದ, ಅವ್ರು ನಿಮಗೆ ದುಡ್ಡು ಕೊಡ್ತಾ ಇಲ್ಲ. ಸೊ ಅಂಥ ಟೈಮಲ್ಲಿ ಏನು ರೆಮಿಡಿ ಇದೆ? ಯಾವ ಥರ ಕಾಂಟ್ರಾಕ್ಟ್ ಮಾಡಬೇಕು? ಕಾಂಟ್ರಾಕ್ಟ್ ಆಫ್ ಸೇಲ್ ಆಗಿರ್ಬೋದು, ಅಗ್ರಿಮೆಂಟ್ ಟು ಸೇಲ್, ಅದೆಲ್ಲ ಪ್ರೊವಿಷನ್ಸ್ ಈ ಒಂದು ಆ್ಯಕ್ಟ್ ಅಂಡರ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930 ಅಂಡರ್ ಕೊಟ್ಟಿದ್ದಾರೆ. ಸೊ ಈ ಯೂನಿಟಲ್ಲಿ ನೀವು ಈ ಎಲ್ಲ ವಿಷಯವನ್ನು ಓದ್ತೀರಿ. ತುಂಬ ಈಸಿ ಮತ್ತು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಾನ್ಸೆಪ್ಟ್ ಇದು. ಸೊ ಏನಾದರೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು. ಅದೇ ಥರ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ, ನಮ್ಮ ಆನ್ಲೈನ್ ಕೋರ್ಸಲ್ಲಿ ಜಾಯಿನ್ ಮಾಡಿ. ನಾವು ಗ್ಯಾರಂಟಿ ನಿಮಗೆ ಇಂಥದ್ದೊಂದು ವೀಡಿಯೋಸ್ ಮಾಡ್ತೇವೆ. ಅಲ್ಲಿ ವೀಡಿಯೋಸ್ ಆಲ್ರೆಡಿ ಮಾಡಿದ್ದೇವೆ, ಆನ್ಲೈನ್ ಕ್ಲಾಸಸ್ ಇದೆ, ಇನ್ ಡೀಟೇಲ್ ಆಗಿ ನಿಮಗೆ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈಗಲೇ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.